ಇವತ್ತಿನ ಈ ವಿಡಿಯೋದಲ್ಲಿ ಕೆಸಿಟಿ ಅಂಡ್ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದು ಆದ್ಮೇಲೆ ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ನೀವೇನೆಲ್ಲ ಫಾಲೋ ಮಾಡಬೇಕು, ಎಲ್ಲಾ ತರಹದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ಈಗ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಸೀಟ್ ಅಲಾಟ್ಮೆಂಟ್ ಆಗಿರುವಂತ ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಕೆಸಿಟಿ ಸ್ಟೂಡೆಂಟ್ಸ್ ಆಗಲಿ ನೀಟ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಆ ಸ್ಟೂಡೆಂಟ್ಸ್ ಏನ್ ಮಾಡಬೇಕು, ಕೆಸಿಟಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಥರ್ಡ್ ರೌಂಡ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಏನಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಖಂಡಿತವಾಗ್ಲೂ, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಾನು ಹೇಳುವಂತ ಪ್ರತಿ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಇವತ್ತು ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಈಗಾಗಲೇ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಕೆಎ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಎರಡನೇ ಸುತ್ತಿನ ತಾತ್ಕಾಲಿಕ ಕಟಾಫ್ ಪಟ್ಟಿ ಅಂತ ಕೊಟ್ಟಿರುವಂತದ್ದು ನಿಮ್ಮ ಒಂದು ಕಟಾಫ್ ರ್ಯಾಂಕಿಂಗು ನಿಮ್ಮ ಕೋರ್ಸ್ಗಳಿಗೆ. ಈಗ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಕಾಲೇಜಲ್ಲಾಗಲಿ ಇಲ್ಲ ಅಂತಂದ್ರೆ ಬೇರೆ ಕಾಲೇಜಸ್ ಆಗಲಿ ನೀವು ಕಟಾಫ್ ಅಬ್ಸರ್ವ್ ಮಾಡ್ಬೇಕಂತಂದ್ರೆ ಎಲ್ಲಾ ಕೋರ್ಸ್ ಕಟಾಫ್ ಕೊಟ್ಟಿರುವಂತದ್ದು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಜೊತೆಗೆ ಏನು ಅಂತಂದ್ರೆ ಈಗ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇವತ್ತು ಬಂದಿದೆ, ಸ್ಟೂಡೆಂಟ್ಸ್ ಚೆಕ್ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿರುವಂತ ಪ್ರಿಕಾಷನ್ಸ್ ನ ಫಾಲೋ ಆಗಿರುವಂತ ಸ್ಟೂಡೆಂಟ್ಸ್ ಗೆ ನಿಮ್ದು ರ್ಯಾಂಕಿಂಗ್ 1 lakh ಪ್ಲಸ್ ಇರಲಿ ಅಥವಾ ನಿಮ್ದು ಎಷ್ಟೇ ರ್ಯಾಂಕಿಂಗ್ ಇರಲಿ, ನಿಮ್ಗೆಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗಿದೆ. ಸೆಕೆಂಡ್ ರೌಂಡ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರನ್ನು ಖುಷಿ ಆಗಿದ್ದಾರೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಈಗ ಎಲ್ರಿಗೂ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಈಗ ಸ್ಟೂಡೆಂಟ್ಸ್ ಗೆ ಇಮಿಡಿಯೇಟ್ ಆಗಿ ಬಂದಿರುವಂತಹ ಡೌಟ್ ಏನು ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಓಕೆನಾ. ಇದ್ರ ಬಗ್ಗೆ ಕೆಎ ಕಡೆಯಿಂದಾನೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೀವು ಅಬ್ಸರ್ವ್ ಮಾಡೋದಾದ್ರೆ ಏನೆಲ್ಲ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ನೋಡಿ, ಈಗ ಒಂದು ಕೆಸಿಟಿ ವಿದ್ಯಾರ್ಥಿಗಳು ಅಂಡ್ ಹಾಗೆ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಏನ್ ರಿಸಲ್ಟ್ ಆದ್ರೆ ಡಿಕ್ಲೇರ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್, ಈಗ ಸಿಕ್ಕಿರುವಂತಹ ಸೀಟ್ಗೆ ನೀವು ಯಾವುದೇ ತರಹದ ಅಡ್ಮಿಷನ್ ಅನ್ನ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ತಾತ್ಕಾಲಿಕ ರಿಸಲ್ಟ್ ಆಗಿರುವಂತದ್ದು. ಕೆಸಿಟಿ ವಿದ್ಯಾರ್ಥಿಗಳಿಗೆ, ಕೇವಲ ಕೆಸಿಟಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಅಂತ ಅಂದ್ರೆ 30/8/2025 ಮಧ್ಯಾಹ್ನ ನಿಮ್ಗೆ ಒಂದು ಸಂಜೆ ಆದ್ರೆ ಒಂದು ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುವಂತದ್ದು ಓಕೆನಾ. ಯಾವಾಗ ಅಂತ ಅಂದ್ರೆ ಈಗ ನಾಳೆ ಬಂದ್ಬಿಟ್ಟು ನಿಮ್ಗೆ ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುತ್ತೆ ಕೆಸಿಟಿ ವಿದ್ಯಾರ್ಥಿಗಳಿಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್. ನೀವು ಅಬ್ಸರ್ವ್ ಮಾಡೋದಾದ್ರೆ ಆಗಸ್ಟ್ 30ರಂದು ಮಧ್ಯಾಹ್ನ 3 ಗಂಟೆ ನಂತರ ಅಂತಿಮ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೇವಲ ಕೆಸಿಟಿ ವಿದ್ಯಾರ್ಥಿಗಳಿಗೆ ಮಾತ್ರ. ನೀಟ್ ವಿದ್ಯಾರ್ಥಿಗಳಿಗೆ ಯಾಕೆ ಡಿಕ್ಲೇರ್ ಮಾಡ್ತಿಲ್ಲ ಅಂತ ಅಂದ್ರೆ ನಿಮ್ಗೂ ಸಹ ಗೊತ್ತು, ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೆಎ ಕಡೆಯಿಂದ ಡಿಕ್ಲೇರ್ ಮಾಡಬೇಕು ಅಂತ ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು ಅಂತ ಅಂದ್ರೆ ಅವರು ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ಅವ್ರದ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅವರು ಡಿಕ್ಲೇರ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಕೊಡುವಂತದ್ದು ಮೆಡಿಕಲ್ ಸ್ಟೂಡೆಂಟ್ಸ್ ಓಕೆನಾ. ಸೊ ನೀಟ್ ವಿದ್ಯಾರ್ಥಿಗಳು ನೀವು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫರ್ದರ್ ಕೆಎ ಕಡೆಯಿಂದ ಅಪ್ಡೇಟ್ ಬರೋವರೆಗೂ ಪ್ರತಿಯೊಬ್ಬರು ವೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಕೆಎ ಕಡೆಯಿಂದ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ. ಬಟ್ ಸದ್ಯಕ್ಕಂತೂ ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಕೆಸಿಟಿ ವಿದ್ಯಾರ್ಥಿಗಳಿಗೆ ಈಗ ಯಾರಿಗಾದ್ರೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದೀರಾ 99.9% ಈಗ ನಿಮ್ಮ ಒಂದು ರಿಸಲ್ಟ್ ಏನಿದೆ ಅದು ಯಾವುದೇ ಕಾಲೇಜ್ ಆಗಿರ್ಬೋದು ಯಾವುದೇ ಕೋರ್ಸ್ ಆಗಿರ್ಬೋದು ಅದೇ ಬಂದ್ಬಿಟ್ಟು ಈಗ ನಿಮ್ಗೆ ನಾಳೆ ಬರುವಂತಹ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಅದೇ ಒಂದು ಸೀಟ್ ಆದ್ರೆ ನಿಮಗೆ ಅಲಾಟ್ ಆಗುತ್ತೆ ಓಕೆನಾ. ಸೊ ಇದು ಒಂದು ಅಪ್ಡೇಟ್. ಅಂಡ್ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಓಕೆನಾ. ಸೊ ಇಲ್ಲಿ ನೀವು ಯಾರಾದ್ರೂ ಸ್ಟೂಡೆಂಟ್ಸ್ ನಾನು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀನಿ, ನಾನು ಕರೆಕ್ಟ್ ಆಗಿ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಅನಾಲಿಸಿಸ್ ಮಾಡಿದೀನಿ, ಆದ್ರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋ ಸ್ಟೂಡೆಂಟ್ಸ್ ನೀವೇನ್ ಮಾಡ್ಬೋದು ಅಂತಂದ್ರೆ ಕೆಎಗೆ ನೀವು ಮೇಲ್ ಆದ್ರೆ ಮಾಡ್ಬೋದಾಗಿರುತ್ತೆ. ಕೆಎ ಜಿಮೇಲ್ ಐಡಿ ಅನ್ನ ಕೊಟ್ಟಿದ್ದಾರೆ, ಕೆಎ ಅಥಾರಿಟಿ ke@nic.in ಅಂತ ಹೇಳ್ಬಿಟ್ಟು ಏನಾದ್ರೂ ಆಕ್ಷೇಪಣೆಗಳು ಇದ್ದಲ್ಲಿ ನೀವು ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಅವ್ರಿಗೆ ಮೇಲ್ ಆದ್ರೆ ಮಾಡ್ಬೋದಾಗುತ್ತೆ. ಅವ್ರು ಮತ್ತೆ ಒಂದ್ಸಲ ಆದ್ರೆ ಚೆಕ್ ಮಾಡ್ತಾರೆ ಓಕೆನಾ. ಅದನ್ನ ಬಿಟ್ರೆ ಕೆಸಿಟಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಆದ್ರೆ ಡಿಕ್ಲೇರ್ ಮಾಡ್ತಾರೆ. ಇದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಆಯ್ತು. ಸೊ ಈಗ ನೀವು ಕೇಳೋದಾದ್ರೆ ಹಾಗಿದ್ರೆ ಕೆಸಿಟಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಫರ್ದರ್ ರೌಂಡ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಏನು ನಾಳೆ ಒಂದು ರಿಸಲ್ಟ್ ಅನ್ನ ಕೊಡ್ತಾರೆ 30ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಕೆಸಿಟಿ ವಿದ್ಯಾರ್ಥಿಗಳಿಗೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಅಂತ ಇರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಕೇವಲ ಚಾಯ್ಸ್ 1 ಅಂಡ್ ಹಾಗೆ ಸಹ ಚಾಯ್ಸ್ 4 ಅಂತ ಆಪ್ಷನ್ಸ್ ಆದ್ರೆ ಇರುತ್ತೆ ಓಕೆನಾ. ನೋಡಿ, ಕೆಸಿಟಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾರಿಗಾದ್ರೆ ಯಾವುದೇ ತರಹದ ಸೀಟ್ ಡಿಕ್ಲೇರ್ ಆಗಿರೋದಿಲ್ಲ, ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಯಾರಿಗಾದ್ರೆ ಬಂದಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಥರ್ಡ್ ರೌಂಡ್ ಗೆ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಆದ್ರೆ ಮಾಡ್ತಾರೆ. ಬಟ್ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ 99.9% ಅದೇ ಒಂದು ಸೀಟು ಈಗ ನಾಳೆ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಆಗುತ್ತೆ. ಅದಕ್ಕೆ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಅನ್ನ ತಗೋಬಹುದು, ಇಲ್ಲ ಅಂತಂದ್ರೆ ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆದ್ರೆ ಆಗ್ಬೋದು ಓಕೆನಾ. ಅದನ್ನ ಬಿಟ್ರೆ ಸಿಕ್ಕಿರುವಂತ ಸೀಟ್ ನನಗೆ ಇಷ್ಟ ಇಲ್ಲ, ಅದನ್ನ ಮಾತ್ರ ಡಿಲೀಟ್ ಮಾಡ್ಕೊಂಡು ನಾನು ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನಿಮ್ಗೆ ಯಾವುದೇ ತರಹದ ಅವಕಾಶ ಇಲ್ಲ ಆ ರೀತಿ ಓಕೆನಾ. ಇರುವಂತದ್ದು ಎರಡೇ ಆಪ್ಷನ್ಸ್ ಚಾಯ್ಸ್ 1 ಅಂಡ್ ಹಾಗೆ ಸಹ ಚಾಯ್ಸ್ 4. ಇಲ್ಲಿ ನೀವು ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೋದು, ಇಲ್ಲ ಅಂತಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಒಂದು ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ರಿಪೋರ್ಟ್ ಅನ್ನ ಮಾಡಬಹುದು ಆಗಿರುತ್ತೆ. ಬಟ್ ನೀವು ಕೇಳಬಹುದು ಆಗಿದ್ರೆ ಲಾಸ್ಟ್ ಇಯರ್ಸ್ ಎಲ್ಲ ನಾವು ನೋಡೋದಾದ್ರೆ ಸೆಕೆಂಡ್
ರೌಂಡ್ ಸಿಕ್ಕಿರುವಂತ ಸೀಟನ್ನ ಹೋಲ್ಡ್ ಮಾಡ್ಕೊಂಡು ಫೀಸ್ ಅನ್ನ ಪೇ ಮಾಡಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷ ಕೆಎ ಕಡೆಯಿಂದ ರೂಲ್ಸ್ ಅನ್ನ ಚೇಂಜ್ ಮಾಡಿರುವಂತದ್ದು. ಏನ್ ರೂಲ್ಸ್ ಚೇಂಜ್ ಮಾಡಿದಾರೆ ಅಂತ ಅಂದ್ರೆ, ಈಗ ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ರಿಪೋರ್ಟ್ ಮಾಡ್ತೀರಾ. ಅದಾದ್ಮೇಲೆ ಸಹ ಒಂದಿಷ್ಟು ಕಂಡೀಷನ್ಸ್ ಅನ್ನ ಕೊಡ್ತಾರೆ. ಆ ಕಂಡೀಷನ್ಸ್ ಅನ್ನ ಫಾಲೋ ಮಾಡಿದ್ರೆ ಅಂತಂದ್ರೆ ನೀವು ಸಹ ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು ಆಗಿರುತ್ತೆ. ಈಗ ನೆಕ್ಸ್ಟ್ ನೀವು ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗಾಗಲೇ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ರಿಪೋರ್ಟ್ ಮಾಡಿರ್ತೀರಾ. ಥರ್ಡ್ ರೌಂಡ್ ಅಲ್ಲಿ ಏನಾದ್ರೂ ಬೇರೆ ಒಂದು ಕಾಲೇಜಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ಅವ್ರು ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ವಾಪಸ್ ಕೊಡ್ತಾರಂತ. ಅದು ಕೆ ಅವರ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಈಗಾಗಲೇ ಸಹ ತಿಳಿಸ್ಕೊಟ್ಟಿರುವಂತದ್ದು. ಹಾಗಾಗಿ ನೀವು ಯಾರು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಸಿಇಟಿ ವಿದ್ಯಾರ್ಥಿಗಳು ಯಾರಿಗಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವರು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಆದ್ರೆ ಇರ್ತಾರೆ. ಯಾರಿಗಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸ್ ನೀವು ಒಂದು ಅಡ್ಮಿಷನ್ ಅನ್ನಾದ್ರೂ ತಗೋಬೇಕು. ಇಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಇಂದ ಆದ್ರೂ ಎಕ್ಸಿಟ್ ಆಗಬೇಕು. ಎರಡೇ ಆಪ್ಷನ್ಸ್ ನಿಮ್ಗೆ ಇರುವಂತದ್ದು. ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಆದ್ರೆ ಕೆಎ ಕಡೆಯಿಂದ ಮಾಡ್ಕೊಟ್ಟಿಲ್ಲ. ಓಕೆನಾ, ಇದೊಂದು ಕ್ಲಿಯರ್ ಆಗಿ ನೀವು ತಿಳ್ಕೊಬೇಡಿ. ಓಕೆನಾ, ಅಂಡ್ ನೆಕ್ಸ್ಟ್ ಇದು ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು. ಈಗ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ನಾಳೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಕೆಎ ಕಡೆಯಿಂದ ಒಂದಿಷ್ಟು ಅಪ್ಡೇಟ್ಸ್ ಬರ್ತವೆ. ಮತ್ತೆ ಒಂದಿಷ್ಟು ವಿಡಿಯೋಸ್ ಆದ್ರೆ ಕೆಎ ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಹಾಗೆ ನಿಮ್ಗೆ ಇನ್ನೂ ಸಹ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ. ಬಟ್ ನೀಟ್ ವಿದ್ಯಾರ್ಥಿಗಳಿಗಂತೂ ಇದು ಬಂದ್ಬಿಟ್ಟು ನಿಮ್ಗೆ ಇವತ್ತು ಏನ್ ಡಿಕ್ಲೇರ್ ಮಾಡಿದಾರೆ ಇದು ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿರುತ್ತೆ. ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂತ ಅಂದ್ರೆ ಈಗ ನೀವು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಅಲ್ಲೇನಾದ್ರೂ ಒಂದು ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಬೇರೆ ಒಂದು ಸ್ಟೇಟ್ ಗಳಲ್ಲಿ ಎಂಸಿಸಿ ಕೌನ್ಸಿಲಿಂಗ್ ಮೂಲಕ ನಿಮ್ಗೆ ಈಗ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದ್ರೆ ಇಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬಹುದು. ಯಾವುದೇ ತರದ ಪೆನಾಲ್ಟಿ ಆಗಲಿ ಅಥವಾ ನೀವು ಕೊಟ್ಟಿರುವಂತಹ ಕ್ಯಾಶ್ ಅಂಡ್ ಡೆಪಾಸಿಟ್ ಆಗಲಿ ಇಲ್ಲ ನೀವು ಫಸ್ಟ್ ರೌಂಡ್ ಅಲ್ಲಿ ಒಂದು ಚಾಯ್ಸ್ ನ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತಹ ಫೀಸ್ ಆಗಲಿ ಪ್ರತಿಯೊಂದು ಸಹ ರೀಫಂಡ್ ಆದ್ರೆ ಆಗುತ್ತೆ. ಅದು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಓಕೆನಾ, ಸೊ ಹಾಗಾಗಿ ಈಗ ನೀಟ್ ವಿದ್ಯಾರ್ಥಿಗಳು ನಿಮ್ಮ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ನೀವು ವೇಟ್ ಮಾಡಬೇಕು ಅಂತ ಅಂದ್ರೆ ನೆಕ್ಸ್ಟ್ ಆಲ್ ಇಂಡಿಯಾ ಎಂಸಿಸಿ ಕೌನ್ಸಿಲಿಂಗ್ ಅವರದ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಸಿಗುವಂತದ್ದು. ಕೆಸಿಇಟಿ ವಿದ್ಯಾರ್ಥಿಗಳಿಗೂ ಅದೇ ಟೈಮಲ್ಲಿ ಒಂದು ಅನೌನ್ಸ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಏನ್ ಮಾಡಿದ್ರು ಅಂತ ಅಂದ್ರೆ ಕೆಎ ಕಡೆಯಿಂದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಟ್ವೀಟ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಆಗಸ್ಟ್ 30ರಂದು ಮಧ್ಯಾಹ್ನ 3 ಗಂಟೆ ನಂತರ ಅಂತಿಮ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಓಕೆನಾ, ಕೆಸಿಇಟಿ ವಿದ್ಯಾರ್ಥಿಗಳಾಗ್ಲಿ ನೀಟ್ ವಿದ್ಯಾರ್ಥಿಗಳಾಗ್ಲಿ ನಿಮ್ಗೇನಾದ್ರೂ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಆದ್ರೆ ಇಲ್ಲ. ಈಗ ನಿಮ್ಗೆ ರಿಸಲ್ಟ್ ಏನ್ ಬಂದಿದೆ ಅದು ಸೀಟ್ ಸಿಕ್ಕಿರ್ಲಿ ಸೀಟ್ ಸಿಗದೆ ಇಲ್ಲ ಅಥವಾ ಯಾವುದೇ ಕೋರ್ಸ್ ಆಗಿರಲಿ 99.9% ಈಗ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಅದೇ ಒಂದು ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ, ಸೊ ಇದು ಇವತ್ತಿನ ಅಪ್ಡೇಟ್ಸ್. ಎಲ್ಲ ತರದ ಅಪ್ಡೇಟ್ಸ್ ಅನ್ನ ಕವರ್ ಮಾಡಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅಥವಾ ನಾನೇನಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಮರೆಯದೆ ಸ್ಟೂಡೆಂಟ್ಸ್ ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಓಕೆನಾ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾವಾದ್ರೂ ಸ್ಟೂಡೆಂಟ್ ಗೆ ಸೇಮ್ ಕಾಲೇಜ್ ಸಿಕ್ಕಿದ್ರೆ ನೀವು ಇಲ್ಲಿ ನನ್ನ ಫ್ರೆಂಡ್ಸ್ ಸಹ ಆಗುವಂತ ಅವಕಾಶ ಇರುತ್ತೆ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್.